ಮೂಡೇಟರಣೆಗೆ ಇವರು ಮೂಡೇಟರಣೆಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರವಿದೆ. ಅದು ನಿಜ ತಾನೆ? ದೇಶದಲ್ಲಿ ಸ್ವತಂತ್ರಕ್ಕೋಸ್ಕರ ಉಪವಾಸ ಇದ್ದ ನಾಯಕರುಗಳನ್ನು ನೋಡಿದೀವಿ ನಾವು. ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಓಡಾಡ್ತಿದ್ದ ನಾಯಕರನ್ನ ಇವತ್ತೇ ನೋಡ್ತಾ ಇರೋದು ನಾವು. 11 ದಿನ ಉಪವಾಸ ಅಂದ್ರೆ ಪ್ರಧಾನಿ ಇಲ್ಲದೆ ದೇಶ ನಡೆಯುತ್ತೆ. ಅವರ ನಂಬರ್ ಆಫ್ ಚುನಾವಣೆ ರ್ಯಾಲಿಗಳು ಈ 5 ವರ್ಷಗಳಲ್ಲಿ ನೋಡಿ. ಪ್ರತಿ ತಿಂಗಳು ಯಾವುದೋ ಒಂದು ರಾಜ್ಯದಲ್ಲಿ ಚುನಾವಣೆ ತಾನೆ ಇದ್ದಾರೆ. 18 ಗಂಟೆ ಕೆಲಸ ಇದೆ ತಾನೆ ಮಾಡೋದವರು. ಯಾರು ದುಡ್ಡನ್ನ ಓಡಾಡ್ತಿದ್ದಾರೆ? ನಿಮಗೆ ಕಣ್ಣ ಮುಂದೆ ಮಂಡ್ಯ ತಗೊಳ್ಳಿ, ಹಾಸನ ತಗೊಳ್ಳಿ, ಬೆಂಗಳೂರು ಸುತ್ತಮುತ್ತಲಿನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅವ್ರು ಬಂದ್ರೆ ಎಷ್ಟು ಬಸ್ಗಳು ಜನ ಎತ್ತಿಸ್ಕೊಂಡ್ ಬರ್ತಾರೆ. ಜನ ಅವ್ರಿಗೋಸ್ಕರ ಬರ್ತಾ ಇದಾರ? ಹೆಂಗ್ ಬರ್ತಿದ್ದಾರೆ? ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೋ ಇಲ್ವೋ? ಅವರು ಮೈನಾರಿಟಿ ಅವ್ರನ್ನ ತಳ್ತಾ ಇದ್ದಾರೋ ಇಲ್ವೋ? ಇದು ಹೆಂಗೆ ಸಬ್ಕಿ ಸಾಥ್ ಸಬ್ಕಿ ವಿಕಾಸ ಆಗತ್ತೆ? ದೇಶ ಹೆಂಗೆ ಮುಂದುವರಿಯುತ್ತೆ? ಸಾವಿನ ರಾಜಕಾರಣಕ್ಕೆ ಏನ್ ಹೇಳ್ತೀವಿ? ಹುಬ್ಳಿಲಾದಂತ ಒಂದು ಘಟನೆ, ಒಬ್ಬ ತಂದೆ ಪೇರೆಂಟ್ಸ್ ಮಗುನ ಕಳ್ಕೊಳ್ತಾರೆ. ಅವರ ತಂದೆನ ಕೂರಿಸ್ಕೊಂಡ್ಬಂದು ಅವ್ರ ತಂದೆಯಿಂದ ಯಾವುದೋ 2 ಪಕ್ಷಗಳು ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೂರಿಸೋದು. ಹೆಣದ ರಾಜಕಾರಣ ಇವರು ಮೇಸ್ತಾ ಪ್ರಕರಣದಿಂದ ಮಾಡಿದವರೇ ತಾನೆ. ದಕ್ಷಿಣ ಕನ್ನಡದಲ್ಲಾಗಲಿ ಇಲ್ಲ ಎಲ್ಲ ಕಡೆಯಿಂದ ಹೆಣದ ರಾಜಕೀಯ ಇವ್ರಿಗೆ ಬೇಕೇ ಬೇಕು. ಅಂತಃಕರಣ ಎಲ್ಲಿದೆ? ಯಾವ ದೇಶದಲ್ಲಿದೆ ಅಂತಃಕರಣ ಇವರಿಗೆ? ತಪ್ಪು ಮಾಡುವವನು ಯಾವುದೇ ಜನಾಂಗದವನಾಗಲಿ, ಯಾವುದೇ ಧರ್ಮದವನಾಗಲಿ, ಅವನು ಅಮಾನವೀಯ ವ್ಯಕ್ತಿ, ಅಮಾನುಷ ವ್ಯಕ್ತಿ, ಶಿಕ್ಷೆ ಕೊಡಲೇಬೇಕು. ಧರ್ಮದ ಹೆಸರಿನಲ್ಲೇನು ಒಂದು ಹೆಣ್ಣನ ಬಲಾತ್ಕಾರ, ಅದು ಎಲ್ಲದಕ್ಕೂ ಧರ್ಮದ ಲೇಪನ ಕೊಡೋದು ಇವ್ರಿಗೆ ಅಭ್ಯಾಸ. ಯಾಕಂದ್ರೆ ಅದೇ ನಡೆಯೋದು ಇವರಿಗೆ. ಅಂದ್ರೆ ಎತ್ತು ಕಟ್ಟಬೇಕು. ಇದು ಧರ್ಮದ ಮೇಲೆ ನಡೆದ ಒಂದು ಅತ್ಯಾಚಾರ ಅಂತ ಹೇಳಬೇಕು. ಒಂದು ಹೆಣ್ಣು ಮಗಳ ಮೇಲೆ ಅನ್ನೋ ಒಂದು ಬೇಕಾಗಿಲ್ಲ ಅವ್ರಿಗೆ. ಆ ತುಡಿತ ಇಲ್ಲ ಅವ್ರಿಗೆ. ಅದು ಧರ್ಮ ಆಗಬೇಕು, ಅದು ಜಾತಿ ಆಗಬೇಕು. ಆ ರಾಜಕಾರಣದಲ್ಲಿ ಗೆಲ್ಲಬೇಕು. ಯಾವಾಗ ಹೋದ್ಸಲ ಬಂದಿಲ್ಲಿ ಜೈ ಬಜರಂಗ ಬಲಿ ಅಂತ ಓಟ್ ಹಾಕ್ಬೇಕಂತೆ. ಯಾವ ದೇಶ ಇದು? ಮೊನ್ನೆ ಹೈದರಾಬಾದ್ನಲ್ಲಿ ರಾಮನಂತೆ ಬಿಲ್ಲು ಬಾಣ ಬಿಡೋದು ಮಸೀದಿ ಮೇಲೆ. ಅಲ್ಲ, ನಾನು ಹೇಳ್ತೀನಿ, ನಮ್ಮ ರಾಮ ಯಾರು? ಅಯ್ಯೋ ರಾಮ, ಶ್ರೀರಾಮ, ಜೈ ಶ್ರೀರಾಮ ಅಂತ ಇದ್ವಿ. ಇವರ ರಾಮ ನೋಡಿ ಬಿಲ್ ಇಟ್ಕೊಂಡು ಬರೀ ಕೊಲ್ಲಕ್ಕೆ ಅಂತಿರ್ತಾರೆ. ಇವರು ಹನುಮಂತ ಹೇಗಿದ್ದ? ನಮಗೆ ನಮ್ಮವರೊಳಗೊಬ್ಬನಾಗಿದ್ದ ಹನುಮಂತನ ವಾಯುಪುತ್ರ ಅಂತಿದ್ವಿ. ಎಲ್ಲ ಸ್ಟಿಕ್ಕರ್ಗಳು ನೋಡಿ ರಾಕ್ಷಸನ್ ತರ ಹಿಂಗಿರ್ತಾರೆ. ಇವತ್ತು ಕಾವೇರಿ ನೋಡಿದ್ರೆ ಹೆದರ್ಕೊಳ್ಳೋ ಪರಿಸ್ಥಿತಿ ಬಂದಿದೆಯೋ ಇಲ್ವೋ? ಬಂದಿದೆಯೋ ಇಲ್ವೋ? ಅಂದ್ರೆ ಈ ಭಯದ ವಾತಾವರಣ ಯಾಕೆ ಸೃಷ್ಟಿ ಮಾಡಿದ್ದಾರೆ? ಏನ್ ಮಾತಾಡಿದ್ರು ಏನ್ ತಿಳ್ಕೊಳ್ತಾರೇನೋ ಪಿಸು ಮಾತನ್ನ ಮಾತಾಡೋಕೆ ಶುರು ಮಾಡಿಬಿಟ್ಟಿದ್ದಾರೆ ಜನ. ಅಂದ್ರೆ ಭಯದ ವಾತಾವರಣವನ್ನ ಗಾಳಿಯಲ್ಲಿ ಹರಿಯ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿರ್ಬೇಕು.